ಎಲ್ಗಮ್ ಸಂಗೀತ ಹೊಲ್ಟೆ 5 ಲಕ್ಷದ್ದು ಬಾಂಡ್ ಮಾಡಿಸಿದ್ನಲ್ಲತ್ತೆ. ಇದೇನೇ ಇದು 5 ಲಕ್ಷದ ಬಾಂಡು. ಅದಕ್ಕೆ ತಾಂಡೋಗಿ ನಮ್ಮ ಅಪ್ಪನ ಕೈ ಕೊಟ್ಟು ಅವ್ರ ಕೆಲಸಕ್ಕೆ 3 ಲಕ್ಷ ಕಟ್ಟಿದ್ರು. ತಾಂಡೋಗಿ 3 ಲಕ್ಷನೂ ಕೊಟ್ಟು ಬರ್ತೀನಿ. ತಗೊಳ್ರಪ್ಪ, ನಿಮ್ಮದು ಯಾರಿಗೆ ಬೇಕು ಅಂತ ಹೇಳಿ ಎಲ್ಲ ಕೊಟ್ಟು ಬರ್ತೀನಿ. ಮತ್ತೆ ನಾವೊಂದು ಸ್ವಲ್ಪ ಏನಾದರೂ ಉದ್ಧಾರ ಆದರೆ, ಅಯ್ಯೋ ನಮ್ಮ ದುಡ್ಡಿತ್ತು, ಗಂಡನ ಹತ್ರ ಏನೂ ಇರಲಿಲ್ಲ, ಇವಳು ಕೊಡಿಸಿದ್ಲು ಉದ್ಧಾರ ಆದರು ಅಂತ ಮಾತಾಡ್ತಾರೆ. ಆ ದೀಕ್ಷಾ ಅಂಕ್ಲೋಳು ಒಳ್ಳೆಳಲ್ಲ. ಅದಕ್ಕೇನೆ ತಾಂಡೋಗಿ ನಮ್ಮ ಅಪ್ಪನ ಕೈಗೆ ಜವಾಬ್ದಾರಿಗೆ ಕೊಟ್ಟು ಬರ್ತೀನಿ. ನಮ್ಮ ಅಪ್ಪನ ಕೈ ಕೊಡ್ತೀನಿ, ಅವಳ ಕೈ ಕೊಡಲ್ಲ, ಅವಳು ಬಂದು ಕೇಳವಳೆ ಅಂತ ಹೇಳಿ. ಕೊಟ್ಟು ಬರಗಮ್ಮ. ಈಗೇನ ನಾವು ಒಂದಿಟ್ಟು ಮುಂದೆ ಬರೋದ್ರೆ, ಅಯ್ಯೋ ನಮ್ಮ ದುಡ್ಡಿತ್ತು ಅದಕ್ಕೆ ಮಾಡ್ಕೊಂಡವ್ರೆ ಅಂತಾರೆ. ಕಷ್ಟ ಬಿದ್ದು ಮಾಡ್ಯವ್ರೆ ಅಂತ ಅಂಬಲ್ಲ. ನಮ್ಮ ದುಡ್ಡಿತ್ತು, ನಮ್ಮ ಮಗಳು ಮದುವೆಗಿನ ಮುಂಚೆಗೆಲ್ಲ ಕುಡಿಕೊಂಡಿದ್ಲು, ಆ ದುಡ್ಡನ್ನ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಕೊಟ್ಟು ಬರೋಕೆ ಹೋಗಿ ನಿಮ್ಮ ಅಪ್ಪನ ಕೈಯಕ್ಕೆ ಜವಾಬ್ದಾರಿ ಕೊಟ್ಟು ಬಾ. ನಿಮ್ಮ ಅಪ್ಪನ ಕೈ ಕೊಟ್ಟು ಬಾ ಸುಮ್ಮನೆ. ಅದಕ್ಕೆ ಅವಾಗಲೇ ನೋಡಿದೆ ಅಪ್ಪಯ್ಯ ಹೊರ ಕೂಕೊಂಡಿತ್ತು. ಅದಕ್ಕೆ ಅಪ್ಪನ ಕೈಗೆ ತಗೊಂಡೋಗಿ ಕೊಟ್ಟು ಬರ್ತೀನಿ. ನಾನೇನು ಒಳಕ್ಕೂ ಹೋಗಲ್ಲ. ನಮ್ಮಮ್ಮ ಇಷ್ಟೆಲ್ಲ ಮರ್ಯಾದೆ ಮಾಡಿದಾರೆ ನನಗೆ ಅಂದಮೇಲೆ ನಾವು ಹೋಗಲ್ಲ ಬಿಡು. ನಾನೇ ತಕೋದೇನು. ಎಲ್ಲಿ ಸಂಗೀತ ಹೊಲ್ಟಿದ್ಯಾ? ಏನೋ ತಗೊಂಡು ನಮ್ಮ ಮನೆ ಹತ್ರ ಹೋಗಿ ಬರ್ತೀನಿ ಕಣ್ರಿ. ನಮ್ಮಪ್ಪ ಹೊರಗಡೆ ಕೂತ್ಕೊಂಡಿದ್ದಾರೆ. ಈ ಬಾಂಡನ್ನು ಈ ದುಡ್ಡು ಕೊಟ್ಟು ಬರ್ತೀನಿ. ಇವಾಗ ನಾವೇನೇ ಮುಂದುವರೆದ್ರು ನಮ್ಮಪ್ಪ ನಮ್ಮಮ್ಮನಿಗೆ, ಅಯ್ಯೋ ನಮ್ಮ ದುಡ್ಡಿತ್ತು ಅದಕ್ಕೇನೆ ಮದುವೆಗಿನ ಮುಂಚೆ ನಮ್ಮ ಮನೇಲೆಲ್ಲ ಚೆನ್ನಾಗಿ ದುಡ್ಕೊಂಡಿದ್ಲು, ಅದಕ್ಕೆ ಎಲ್ಲ ಚೆನ್ನಾಗಿ ಮುಂದುವರಿತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಂತೆ. ನಮ್ಮಮ್ಮ ಏನೋ ಇದನ್ನು ತಂದಿದ್ದಾರೆ, ಗಾಡಿನ, ಈರುಳ್ಳಿ ಬೆಳ್ಳುಳ್ಳಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಕೆ, ಅಯ್ಯೋ ನಮ್ಮ ದುಡ್ಡಿತ್ತು ಅದಕ್ಕೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಂತೆ. ಅದಕ್ಕೆ ತಗೊಂಡೋಗಿ ಕೊಟ್ಟು ಬರ್ತೀನಿ. ಅವ್ರ ದುಡ್ಡನಾಗೆ ಎಲ್ಲ ಮಾಡ್ಕೊಂತಾ ಇದೀವಿ ಅಮ್ಮಂಗೆ ಆಗೈತೆ. ನೀವು ದುಡ್ದು ನೀವು ಸ್ವಂತ ದುಡ್ಡು ಮೇಲೆ ಮಾಡ್ಕೊಂತಿದ್ರು ಅವ್ರು ಯಾಕೆ ನಮ್ಮ ದುಡ್ಡು ಅಂತ ಹೇಳ್ಕೋಬೇಕು? ಅದಕ್ಕೇನೆ ತಗೊಂಡೋಗಿ ಕೊಟ್ಟು ಬರ್ತೀನಿ. ಅವ್ರದ್ದು ಯಾರಿಗೆ ಬೇಕು ಕೊಟ್ಟು ಬರೋಗು ಸಂಗೀತ. ಮತ್ತೆ ಯಾಕೆ ಅವ್ರದ್ದು ಇಟ್ಕೊಂಡು ಆಗ್ಲೆಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಆ ಸಂಗೀತ ಮಾತ್ಕು ಸೊಲ್ಗು ಮಾತಾಡ್ತಾಳೆ ಇರ್ತಾಳೆ. ಅದಕ್ಕೆ ಕಣ್ರಿ ತಗೊಂಡೋಗಿ ಕೊಟ್ಟು ಬರ್ತೀನಿ. ಬಿಡ್ರಿ ಅದಕ್ಕೆ ಬೇಜಾರ ಮಾಡ್ಕೊಬಿಡ್ರಿ. ಯಾಕೆ ಬೇಜಾರ ಮಾಡ್ಕೊಳ್ತೀರಾ? ಬೇಜಾರೇನಾಗಿಲ್ಲ ಬಿಡು. ನಾನೇನು ಇವಾಗೇನು ಬೇಜಾರು ಮಾಡ್ಕೊಂಡಿಲ್ಲ, ಒಂಥರ ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಯಾರು ಬರಲಿಲ್ಲ ಏನಂತೆ ನೋಡಪ್ಪ ಹೆಂಗೈದಾಳೆ ಅವಳು ಅಂತ ಅನ್ಬೇಕು. ಯಾರು ಅಪ್ಪ ಎಮ್ಮೈ ಬರಲಿಲ್ಲ ಅಂದರೂ ಹೆಂಗಿದ್ದಾಳಪ್ಪ ಇವಳು ಅಂತ ಅವ್ರಟ್ಗೆ ಅವರೇ ಬರಬೇಕು. ಹಂಗಿರ್ತೀನಿ ನಾನು. ನಾನು ಇನ್ಮೇಲಿಂದನ ಯಾರು ಸವಸಕ್ಕೂ ಹೋಗಲ್ಲ. ಹೆಂಗಾದ್ರೂ ಮಾಡ್ಕೊಂಬ್ಲೇಳ. ಅದಕ್ಕೇನೆ ಅವ್ರ ದುಡ್ಡೆಲ್ಲ ಯಾಕೆ ಬೇಕು? ಇನ್ನೊಂದು ಹೇಳ್ತಾರೆ, ಅದು ಬೇಕು, ನಮ್ಮ ದುಡ್ಡು ಅಷ್ಟು ಬೇಕು, 8 ಲಕ್ಷ ದುಡ್ಡು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಗೊಂಡೋಗಿ ಕೊಟ್ಟು ಬರ್ತೀನಿ. 10 ಲಕ್ಷ ಅಂತ ಕೇಳೋರು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಬ್ಯಾಂಕ್ನಾಗ ತಗೊಂಡೋದ್ರೆ ಬಡ್ಡಿ ಬರುತ್ತೆ. ಬಾಂಡಿಂದೆಲ್ಲ ನೋಡು. ನಿಮ್ಮಿಬ್ರಿಗೂ ಹೆಂಗೆ ಹೇಳ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮಯ್ಯ. ಊರಾಗೆ ಮನಿಲ್ಲ, ಅಡವೆಗೆ ವಾಲಿಲ್ಲ ಅಂತ ಮದುವೆ ಆಗ್ಯವಳಂತೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮಯ್ಯ ಇಬ್ಬರಾಳು ನೋಡೋ ಸಂಗೀತಗೆ ಎಷ್ಟು ಮರ್ಯಾದೆ ಮಾಡ್ತಾರೆ. ನಿಮಗೆ ಅವ್ರೊಂದಿರೋದು ಮನಸ್ನಾಗಿರ್ಬೇಕು. ಅವ್ರೊಂದವ್ರಲ್ಲ, ಅದನ್ನ ಸಾಧಿಸಿ ತೋರಿಸ್ಬೇಕು ಅನ್ನೋದಿರ್ಬೇಕು ನಿಮ್ಮಿಬ್ಬರಾಳ್ಗೂ. ಅಂಬ್ಲಿ ಬಿಡಮ್ಮ, ನಮಗೂ ಒಂದಲ್ಲ ಒಂದು ಕಾಲ ಬರುತ್ತೆ. ನಾವು ಏನೋ ಒಂದು ಸಾಧನೆ ಮಾಡಿದಾಗ ಅವ ಮಾತಾಡ್ತಾರೆ. ಸುಮ್ಕಿರೋ ಅಲ್ಲೇವರೆಗೂ ನಾವು ಯಾರ ತಗೋ ಮಾತಾಡೋದು ಬೇಡ. ಒಂದು ಸಾಧನೆ ಮಾಡಿ ಮಾತಾಡಬೇಕು. ಅವ್ರಂಬದು ನಿಜ. ಇವಾಗ ಇಲ್ವಲ್ಲ ಅಂತಾರೆ. ಇದ್ದಿದ್ರೆ ಯಾಕಂಬರ್ ಹೇಳು? ಏನು ಮಾಡೋಕ್ಕವತ್ತು ಬಿಡು. ಅಲ್ಲ ನೋಡಿ ಹೆಂಗಂತಾರೆ ನಮ್ಮ ಹುಡುಗರನ್ನ ಒಂದಿಟ್ಟು ಇಲ್ದೇವಾಗತ್ಗೆ. ಹೆಂಗನ ಈ ಮನೆ ತಂಡ್ರದ್ಕು ಆಸೆ ಆಯ್ತು. 70,000 ಕೊಟ್ಟು ಇದನ್ನ ಕೀಳಿಸಿ ಮನೆ ಕಟ್ಟಬೇಕು. ಯಾಕೆ ಸಂಗೀತ ಅಲ್ಲಿಗೋದ್ಲು ರಜಮ್ಮ? ಬಾಂಡುನು 3 ಲಕ್ಷ ದುಡ್ಡು ಕೇಳಿದ್ರು ಅಂತಲ್ಲ, ಅದಕ್ಕೆ ಅದನ್ನ ಕೊಟ್ಟು ಬರಕ್ಕೆ ಹೋಗ್ಯವಳಿ. ಅದನ್ನೇ ಕೊಡಕ್ಕೆ ಹೋದ್ಲು. ಸುಮ್ಮನೆ ಇರ್ಬೇಕಿಲ್ಲ. ಅವಳು ದುಡ್ಡು ಕಂಡಿರೋದು ಅವಳು ಇಕ್ಕೇಬೇಕಾಗಿತ್ತು. ಸುಮ್ಮನೆ ಯಾಕೆ ಕೊಡಕ್ಕೆ ಹೋದ್ಲಂತೆ? ಬಿಡ್ದೆ ಆಂಟಿ, ಯಾಕೆ ಸುಮ್ಮನೆ. ಅವರು ಇವಾಗ ನಾವು ಒಂದಿಟ್ಟು ಮುಂದೆ ಬರೆದ್ರೆ, ಅಯ್ಯೋ ನಮ್ಮ ದುಡ್ಡಿತ್ತು, ನನ್ನ ಮಗಳು ದುಡ್ದಿರೋದು ಮದುವೆಗಿನ ಮುಂಚೆಗೆ ನಮ್ಮ ಮನೆಯಾಗೆ ದುಡ್ಕೊಂಡಿದ್ಲು, ಅದನ್ನೆಲ್ಲನ ಹಾಕಿ ಮುಂದುವರಿತಾ ಇದ್ದಾರೆ. ಬಂಡವಾಳ ಹಾಕಿದ್ರೆ ನಾನು ಒಂದು ಸ್ವಲ್ಪ ಗಾಡಿ ಅದೆಲ್ಲ ತಂದು ಇವಾಗ ಬಿಸ್ನೆಸ್ ಈರುಳ್ಳಿ ಬೆಳ್ಳುಳ್ಳಿ ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಅವ್ರ ಅಮ್ಮನೂ ದೀಕ್ಷಾ ಹಂಗೆ ಮಾತಾಡಾರಂತೆ. ಅದಕ್ಕೇ ಅವ್ರು ತಗೊಂಡಿಸ್ಕೊಂಡು ಹಂಗೆ ಯಾಕೆ ಮಾಡಬೇಕು? ನನಗೆ ವಿಷಯ ಗೊತ್ತಾಗ್ತವೆ. ಯಾರು ಏನೇ ಮಾತಾಡಿದ್ರು ನನಗೆ ವಿಷಯ ಗೊತ್ತಾಗ್ತವೆ. ಅದಕ್ಕೆ ಫಸ್ಟ್ ತಗೊಂಡೋಗಿ ಕೊಟ್ಟು ಬರೋಗು ಸಂಗೀತ ಅಂತ ಹೇಳಿದೆ ರಾತ್ರಿ. ಅದಕ್ಕೆ ಇವಾಗ ತಗೊಂಡೋಗಿ ಅವ್ರ ಅಪ್ಪನ ಕೈ ಕೊಟ್ಟು ಬರ್ತಾಳೆ. ಅವ್ರ ಅಪ್ಪನ ಕೈ ಕೊಟ್ಟು ಬರಲಿ ಜವಾಬ್ದಾರಿಗೆ. ಅವಳು ಮೆರಿತಾಳಪ್ಪ ಇಲ್ಲೇ ಸೇರ್ಕೊಂಡು ಹೇಳತ್ತ. ಏನಂಗೆ ಮಾಡಬಾರದು ಮಾಡಿ ಅವಳೆ ಮಂಗಾಡ್ತಾಳಲ್ಲ. ಅವ್ರ ಅಮ್ಮಗೆ ಇಕ್ಕದೆ ಅವಳು ಪಿಟಿಂಗ. ನಮ್ಮಮ್ಮ ಏನಾನ ಇವಳು ಮಾತಾಡಿಸ್ಬಿಟ್ರೆ ಅಲ್ಲಿಗೆ ಗೊತ್ತಾ ಸೆನಕ್ಕಿರ್ತಾಳಲ್ಲ ನಮ್ಮಮ್ಮಯ್ಯ, ಹೋಗ್ಬಾರ್ದು ಅಂತ ಹೇಳಿ ಇಕ್ತಾಳೆ ಪಿಟಿಂಗ. ಅವಳು ಬೋಲು ಒಳ್ಳೆಳಪ್ಪ, ಬೋಲು ಒಳ್ಳೆಳಲ್ಲ ಹೇಳೋದು. ಅಯ್ಯಪ್ಪ ದೇವ್ರಿ, ಎಂತೆಂಥ ಜನ ನೋಡಮ್ಮ. ಅಕ್ಕ ಇವ್ರಿಗೆ ಮೋಸ ಮಾಡ್ತಾರಲ್ಲ ಇವರು. ಅದು ಆಸೆ ಹೆಂಗೆ ಮಾಡುತ್ತೆ. ಅಕ್ಕ ಇನ್ನೂ ಕೇಳಲ್ಲ, ಅಣ್ಣ ಇನ್ನೂ ಕೇಳಲ್ಲ, ಯಾರನ್ನೂ ಅಣ್ಣ ತಮ್ಮಗಳನ್ನ ಯಾರನ್ನೂ ಕೇಳಲ್ಲ. ದುಡ್ಡು ಅಂಬೋದು ಆಸೆ ಹಂಗೆ ಮಾಡುತ್ತೆ. ದುಡ್ಡು ಪಡ್ಡು ಎಲ್ಲರ ಅಮ್ಮ ಇರ್ತಾಗೈತಲ್ಲ, ಅದಕ್ಕೆ ನಾನೆಲ್ಲ ಇಕ್ಕೊಂಡು ಸಾವ್ಕಾತಿ ಆಗ್ಬೋದು ಅಂತ ಅವಳು ಬಿಡತ್ತ. ಕೊಟ್ಟು ಬಂದ್ರು ಬರ್ಲೇಳು. ಅಯ್ಯೋ ನಮ್ಮ ದುಡ್ಡಿತ್ತು ಅಂತಾರೆ. ಯಾಕೆ ನೀವು ದುಡ್ಡು ಇಕ್ಕೊಂಡ್ರದ್ದು ಕಾಣಲ್ಲ? ಏನು ಮಾಡೋಣ, ನಾವು ಒಂದು ಇಡ್ಬಾಡ್ಬೋದು ಅಂತಾರೆ.
ಅಂಬ್ಲಿ ನನಗೆ ಹಿಂಗೆಲ್ಲ ಅಂಬೋದು ಗೊತ್ತಿದ್ರೆ ನಾನು ಇಡಕ್ಕೆ ಯಾವಾಗಲೂ ಒಂದೇನೋ ಮಾಡ್ತಿದ್ದೆ. ನಾನು ಯಾತ ತಲೆ ಕೆಡಿಸ್ಕೊಂಡ್ ತಿಳ್ಕೊಂಡ್ಯಾಕ ನನಗೆ ಈಗ ಬುದ್ಧಿ ಬಂದೈತಿ. ನಿಜವಾಗ್ಲಮ್ಮ ನನಗೆ ಈಗ ಬುದ್ಧಿ ಬಂದೈತಿ. ಮೊದಲೇ ನಾನು ಬಿಡತ್ತ ಯಾವ್ದೇನು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಿದ್ದೆ. ನಮ್ಮ ಬೇರೆ ತಲೆ ಕೆಡಿಸ್ಕೊಂತಿದ್ದೆ, ನಮ್ಮ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇವಾಗ ನೋಡು ಅವ್ರು ಬೆಳ್ಳಿ ಕಂಬತ್ಗೆ ಮನಸ್ನಾಗಿ ಕೊರಿತೈತಿ. ನಾವು ಮಾಡಿದ್ರೆ ಯಾಕೆ ಹಂಗಂಬರ್ ನಮ್ಮ ಹುಡುಗರ್ನ ಅಮ್ಮಂಗೆ ಆಗ್ತೈತಿ. ನಿಜ ಅಮ್ಮ. ನಮ್ಮ ಹುಡುಗರು ನೋಡು, ನಾವಾಗ ಅಲ್ಲಿ ಆತ ಇಲ್ಲದ ಕಲ್ಲೆ ಬಂದು ನಾವು ಇಲ್ಲಿ ಬಂದು ಸೇರ್ಕೊಂಡ್ವಿ. ನಮ್ಮ ತವ್ರ ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ದು. ಹೆಂಗನ ನನ್ನ ತಮ್ಮ ಇದನ್ನ ಇಟ್ಟು ಮನೆ ಕೊಡೋಕ್ಕೆ ಹೆಂಗಾತ ಕಟ್ಕೊಂತೀವತ್ತು 70,000 ರೂಪಾಯಿ ಕೊಟ್ಟಿದ್ದೀವಿ. ಅವನ ಹೆಂಗ ಬಿಟ್ಟು ಹೊಲ್ದ ಕಡೆಗೆ ಹೋದ್ನತ್ತ, ಹೊಲ್ದಾಗ ಕಟ್ಕೊಂಬಕ್ಕೆ ಹೋಗ್ಯವನಿ. ನನಗೆ ಇವಾಗ ಅನ್ನಿಸ್ತೈತೆ ನಮ್ಮ ಹುಡುಗರು ನೋಡಪ್ಪ ಯಾಕೆ ಹಂಗಂಬರು. ನಾನು ಸಂಪಾಳಿಸಿದ್ರೆ ನಾನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ, ಹುಡುಗರಿನ ಕೈಗೆ ಬಂದಿರಲಿಲ್ಲ, ಯೋಚನೆ ಮಾಡ್ತಿರ್ಲಿಲ್ಲ ಜಯಕಯ್ಯ. ಈಗ ಯೋಚನೆ ಮಾಡ್ಬೇಕಾಗೈತೆ ನಾನು. ಬಿಡು, ಈಗ ಯೋಚನೆ ಮಾಡಿರಿ ಏನಕ್ಕೆ ಬಂದಂಗೆ, ಸುಮ್ಮನಿರು. ಅಯ್ಯೋ ಮಕ್ಳು ದುಡಿತಾ ಬಿಡಿ, ಈಗ ಯಾಕೆ ಯೋಚನೆ ಮಾಡ್ಕೆ ದುಡಿತಾರೆ. ಅವರೇನೇನು ಕಳೆಯ ಅಂತಾರಲ್ಲ, ಏನಿಲ್ಲ ಒಳ್ಳೆಯವ್ರು ಸೇನಕ್ಕೆ ನೋಡ್ಕೊಂತಾರೆ. ಸಂಗೀತಗೆ ಅವಳು ಹಂಗೆ ಗಟ್ಟಿ ನಿರ್ಧಾರ ಮಾಡ್ಕೊಂಡಾಳು. ಸುಮ್ಮನಿರು, ನಾನು ಏನೇ ಅಂದ್ರೂ ಹೋಗಲ್ಲ ದಡಮ್ಮ ಅಂತ ಹೇಳ್ತಿದ್ಲಿ ಪಟ್. ಅಲ್ಲ ಯಾಕಂಗೆ ಅವ್ರಮ್ಮ ಅವಾಗಲೂ ಹಂಗೇನೆ. ಆ ಸಂಗೀತ ತಕೊಂಡ್ಮೇಲೆ ನಮ್ಮ ಮನೆ ಹತ್ರ ಬಂದರೆ ಜುಟ್ಟು ಹಿಡ್ಕೊಂಡು ಹೊಡಿಯೋದು. ಅವು ಅದಕ್ಕಿಂತ ಕಂಡ್ರೆ ಯಾಕಪ್ಪ ಅಮ್ಮಂಗೆ ತುಂಬ ಕೋಪ. ನಮ್ಮ ಮನೆ ಹತ್ರ ಅವಾಗೇನಾದರೂ ಬಂದ್ರೆ ನಮ್ಮ ಅಣ್ಣನ ಹತ್ರ ಓದ್ಕೊಳಕ್ಕೂ ಬರ್ಕೊಳಕ್ಕೂ ಬಂದರೆ ಹೊಡೆದು ಬಿಡೋದು. ಅದೇ ವಿಷಯ ಗೊತ್ತಾಗಿತ್ತಲ್ಲ, ಅದಕ್ಕೆ ಅವಳು ಅದ್ಯಾಳು ಹಿಡ್ಕೊಂಡು ಹೇಳು. ಅವಾಗ ಅವಳು ಸುಮ್ಕಾದ್ಲ, ಹಂಗೆ ಇವನು ಹಂಗೆ ಬೆಂಗ್ಳೂರು ಕಡೆಗೆ ಹೋದತ್ತ ಸುಮ್ಕಾದ್ರತ್ತ. ಬಿಡತ್ತ ಹೆಂಗ ಇಪ್ಪಟ್ಟು ಕಾಟ ತಪ್ತು ಅಂತೇಳಿ ಸುಮ್ಕಾದ್ರು. ಇನ್ನೇನು ಮಾಡೋಣ, ಅವಳು ನೋಡ ನಮ್ಮ ಅಕ್ಕೇರು ಯಾರು ಹಂಗೆ ಮಾಡಿಲ್ಲ, ನಾನು ಹಂಗೆ ಮಾಡಿದ್ರೆ ಹೆಂಗೆ ಅಂತ ಅವಳು ಅರ್ಥ ಮಾಡ್ಕೊಂಡು ಸುಮ್ಮನಾದು. ನಾನು ಹಿಂಗಮ್ಮಂಗಿದ್ರೆ ಅವಾಗಲೇ ಕೈ ಬಿಡ್ತಿರ್ಲಿಲ್ಲ ಬಿಡು. ಇಷ್ಟೊತ್ತಿಗೆ ಯಾವಾಗಲೂ ಮದುವೆ ಆಗ್ತಿದ್ದೆ. ನಾನು ಅಷ್ಟೊಂದು ತಲೆ ಕೆಡಿಸಿ ಬಿಡತ್ಲಾಗೆ ಹೋಗ್ಲಿ. ಅವ್ರ ಅಕ್ಕಯ್ಯರಿಗೂ ಎಲ್ಲರಿಗೂ ಪಾಪ ಅವ್ರ ತಂಗಿ ಬೆಳೆ ಇದ್ದಾಳೆ, ಜಾಸ್ತಿ ಜನ ಹೆಣ್ಮಕ್ಳು, ಯಾಕೆ ಕೆಟ್ಟ ಹೆಸ್ರು ಇವಳು ಹಂಗಂದ್ಲು. ನಮ್ಮ ಅಕ್ಕರು ಯಾರೂ ಹಿಂಗೆ ಮಾಡಿಲ್ಲ ನೋಡಿ, ನಾನು ಹಿಂಗೆ ಮಾಡಿಬಿಟ್ರೆ ಹಿಂಗೆ ಇವಳೊಬ್ಳು ಹಿಂಗೆ ಮಾಡಿರೋದು ಅಂತ ಬೆಳ್ಳಿಗೆ ತೋರಿಸ್ತಾರೆ. ಯಾಕೆ ಇಂಥದ್ದು ಮಾಡೋದು ಸರಿ ಇಲ್ಲ, ನಮ್ಮಪ್ಪ ನಮ್ಮಮ್ಮ ತುಂಬ ಕಷ್ಟಪಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಸುಮ್ಕೆ ಆದೆ. ಅವಾಗ ಹಿಂಗಮ್ಮಂಗಿದ್ರೆ ನಾನು ಆವಾಗಲೇ ಮದುವೆ ಆಗ್ತಿದ್ದೆ, ಕೈ ಬಿಡ್ತಿರ್ಲಿಲ್ಲ ಏನೇ ಅಂದ್ರೂ. ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾರೆ ಅವ್ರ ಅಮ್ಮ ಅಂದರೆ. ಸುಮ್ಕಿರಿ ಅಂದರು ಅಂತಾರೆ. ನೀವು ಇವಾಗ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಂಬೇಡ್ರಿ. ನೀವು ದುಡ್ದು ಒಂದು ಮನೆ ಕಟ್ರಿ, ಯಾರು ಏನು ಮಾತಾಡಲ್ಲ. ಅವಾಗ ಬಿಡಪ್ಪ ಚೆನ್ನಾಗಿ ದುಡಿದ್ರು ಕಟ್ಟಿರು ಅಂತಾರೆ. ಬಿಡ್ ಜಯಕಯ್ಯ ಅಂದರು ಅಂತಾರೆ. ಇವಾಗ ಇಲ್ಲ ಅಂತಾರೆ. ಇದ್ದಿದ್ರೆ ಯಾಕಂಬಾರ ಹೇಳು. ನನಗೂ ಇದು ಗೊತ್ತಾಗ್ಲಿಲ್ಲ ಕಣಮ್ಮ. ಅಯ್ಯೋ ನಮ್ಮ ಅಯ್ಯಪ್ಪ ಹೇಳ್ತಿತ್ತು, ನಾನು ಹಿಂಗೆ ಅಂಬದು ಗೊತ್ತಿದ್ರೆ ನಾವು ಅವಾಗ ಏನೋ ಒಂದು ಮಾಡ್ತಿದ್ವಿ. ನಾವೇ ಬಿಡತ್ತ ಅಂತ ಸುಮ್ಮನಾಗ್ತಿದ್ವಿ, ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಹಿಂಗೆ ಮನೆ ಮಾಡಬೇಕು ಅಂತೀವೆಲ್ಲ ಗೊತ್ತಿರಲಿಲ್ಲ. ಇನ್ನೇನು ಒಂದು 5,000 10,000 ದುಡ್ಡಿದ್ರೆ ಸುಮ್ಮನೆ ಹಂಗೆ ಇಕ್ಕೊಂತಿದ್ವಿ. 5,000 10,000 ದುಡ್ಡು ಇಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮನೆ ಮಟನಾದರೂ ಮಾಡಲಿಲ್ಲ ಅವಾಗ ಹೇಳು. 1 ಲಕ್ಷ ದುಡ್ಡಿದ್ರು ಸುಮ್ಮನೆ ಇಕ್ಕೊಂತಿದ್ವಿ. ದುಡ್ಡು ಇಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಏನನ್ನ ಮಾಡಬೇಕು. ಏನಂತಾನೆ ಇನ್ನು ಅವರಪ್ಪಯ್ಯ ಅವ್ರೇನು ಇಸ್ಕೊಂತಾರೆ ದುಡ್ಡು. ಅವ್ರಮ್ಮ ಏನು ಬಿಡ್ತಾಳೆ? ಅಯ್ಯೋ ನೋಡಕ್ಕಂಗಿದ್ದಾಳೆ ಅವಳು ಶಾಂತಮ್ಮಗೆ ದುಡ್ಡಿನ ಮೇಲೆ ಓಟಾಸಿ ಇಸ್ಕೊಂತಾರೆ. ಇಸ್ಕೊಂಬ್ಲೇಳು ಇಸ್ಕೊಂಬ್ಲಿ ಅಂತಲೇ ಕಳಿಸಿರೋದು. ಇಸ್ಕೊಂಬ್ಲಿ ಬಿಡಂಟಿ, ನಮಗೆ ಬೇಡ ಅವ್ರದ್ದು, ಏನು ಬೇಡ. ನಾವು ಈಗ ಅವ್ರದ್ದು ಮನೆ ಕೊಡ್ರಿ ಅಂತ ಹೋಗಲ್ಲ, ಹೊಲ ಕೊಡ್ರಿ ಅಂತ ಹೋಗಲ್ಲ. ಅವ್ರು ಎಂದು ಬಂದು ನನ್ನ ಮಗಳು ನೀನು ತಗೊಳಮ್ಮ ಅಂತ ಅಂದಾಗ ಅವಾಗ ಮಾತಾಡ್ತೀವಿ. ಅಲ್ಲೇವರೆಗೂ ನಾವು ಅವ್ರದ್ದು ಯಾತ್ಯಾತು ಕೇಳೋಕೆ ಹೋಗಲ್ಲ. ಇವಾಗ ಅವಳು ದೀಕ್ಷೆ ಹಂಗೆ ಅಂದ್ಕೊಂಡ್ರದು, ನಾನು ಇಲ್ಲಿರೋದಕ್ಕೆ ಹೊಲ ಮನೆಗೆ ಎಲ್ಲಿ ಇವಳು ಇಲ್ಲಿ ಮದುವೆ ಆಗಿರೋದಕ್ಕೆ ಎಲ್ಲಿ ಹೊಲ ಮನೆಗೆ ಬತ್ತಾಳು, ಎಲ್ಲ ನಂದು ಎಲ್ಲಿ ಭಾಷೆಕೊಂಡು ತಿಂತಾಳೋ ಎಲ್ಲ ನಾನೇ ಮಾಡಬೇಕು ಅಂಬೋದು ಅವಳಿಗೆ ದುರಾಸೆ ಐತಿ. ಅವ್ರ ಅಕ್ಕಯ್ಯನೇನು ಇಬ್ಬರಳು ಅಲ್ಲೇ ಇದ್ದಾರೆ, ಇಲ್ಲಿ ನಾನು ಒಬ್ಳದೇ ಆಗಬೇಕು ಅಂಬೋದು ಅವಳಿಗಿತ್ತು. ಯಾವಾಗ ಈ ಸಂಗೀತ ನನ್ನ ಮದುವೆ ಆಟ್ಲ ಇಲ್ಲ, ಆಮೇಲೆ ಇವನು ಎಲ್ಲಿ ಬತ್ತಾನೋ ಹೊಲ್ದಕ್ಕೆ ಏನು ಮಾಡ್ತಾನೋ ಬತ್ತಕ್ಕಲ್ಲೂ ಇದ್ದಾಳೆ. ಅದಕ್ಕೆ ನಾವು ಮಾತ್ರ ಕಾಲಿಕ್ಕಲ್ಲ. ಅವ್ರು ಅಂದಿರೋದೆಲ್ಲ ಸಾಧಿಸಿ ತೋರ್ಸೋವರೆಗೂ ಅವ್ರ ಮನೆಯಾಗ ಕಾಲಿಕ್ಕಲ್ಲ ನಾವು. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.